ಕಥೆಯನ್ನೇ ಬದಲಿಸೋ ಕೊನೆಯದೊಂದು ಆಸೆಗೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಸ್ಪಂದನ, ಇದು ನನ್ನ ಮೊದಲನೇ ಪ್ರಶ್ನೆ. ಇಷ್ಟು ದಿನ ಇದನ್ನ ನನ್ನ ಹತ್ರ ಯಾಕೆ ಮುಚ್ಚಿಟ್ಟಿದೆ? ವಿಕ್ರಾಂತ್ ಸರ್, ನನಗೂ ಸರಿಯಾಗಿ ಏನೂ ಗೊತ್ತಿರ್ಲಿಲ್ಲ. ನನಗೆ ಏನು ಗೊತ್ತಿಲ್ಲದೆ ಇದ್ದಾಗ ನಿಮಗೇನು ಹೇಳಿ ಅಂತ ಸುಮ್ಮನೆ ಇದ್ದೆ. ಅವಳಿಗೆಲ್ಲ ಗೊತ್ತಿತ್ತು. ನಾನು ನೋಡಿನೇ ಅವನ್ನ ಇಲ್ಲಿ ಕರ್ಸಿದ್ದಾಳೆ. ನಮ್ ನೆಮ್ಮದಿನ ಹಾಳು ಮಾಡ್ಬೇಕು ಅಂತಾನೆ ಹೀಗೆ ಮಾಡಿದಾಳ ಅವಳು. ಪಾಪ ನಮ್ ಸ್ಪಂದನ ನಿನಗೆ ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶದಿಂದನೇ ಹೀಗೆ ಮಾಡಿದಾಳೆ. ಉದ್ದೇಶ ಒಳ್ಳೇದಿರ್ಬೋದು ಸ್ಪಂದನ, ಆದ್ರೆ ಮಾಡಿರೋ ರೀತಿ ಸರಿ ಇಲ್ಲ. ಇದನ್ನ ಇನ್ನೊಂದಿನ ಮಾಡ್ಬೋದಾಯ್ತು, ಅಥವಾ ನನ್ನ ಹತ್ರ ಬಂದು ಹೇಳ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ಇವತ್ತು ಅದು ಪೂಜೆ ದಿನ ಹೇಳುವಂತ ಅವಶ್ಯಕತೆ ಏನಿತ್ತು? ಅದನ್ನೇ ನಾನು ಕೇಳ್ತಾ ಇರೋದು. ಇಷ್ಟು ದಿವಸ ಆದ್ಮೇಲೆ ಮನೆಯಲ್ಲಿ ಒಂದು ಪೂಜೆ ಮಾಡಬೇಕು, ಹೋಮ ಮಾಡಬೇಕು ಅಂತ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದೀವಿ. ಅವಳು ನೋಡಿ, ಸಮಯ ನೋಡಿ ಇಂಥ ದಿನಾನೇ ಆಯ್ಕೆ ಮಾಡ್ಕೊಂಡಿದ್ದಾಳೆ. ಯಾಕೆ ಅಂದ್ರೆ ಬರೋರು ಹೋಗೋರಿಗೆ ವಿಷಯ ಗೊತ್ತಾಗ್ಬೇಕಲ್ಲ ಲೋಕ್, ನಮ್ಗೆ ಅವಮಾನ ಮಾಡ್ಬೇಕಲ್ಲ. ಅದಕ್ಕೆ ಅವಳಿಗೆ ಕೆಲಸ ಮಾಡಿದ್ದಾಳೆ. ಇಲ್ಲ ವಿಕ್ರಾಂತ್ ಸರ್, ನಿಮಗೆ ಅವಮಾನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಒಂದ್ ಒಳ್ಳೆ ಶುಭ ದಿನ, ಎಲ್ರೂ ಇದ್ದಾಗ್ಲೇ ಎಲ್ರ ಮುಂದೆನೆ ಈ ವಿಷಯ ಈಚೆ ಬರ್ಲಿ, ಸಾಹಿತ್ಯ ನ್ಯಾಯ ಸಿಗ್ಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಹೌದು ಹೌದು, ನಿನಗ್ ಒಳ್ಳೇದಾಗ್ಬೇಕು ಅನ್ನೋದು ಒಂದು ಬಿಟ್ರೆ ನಮ್ ಸ್ಪಂದನನ್ ಮನ್ಸಲ್ಲಿ ಬೇರೆ ಏನೂ ಇಲ್ಲ. ಸುಜಾತಮ್ಮ, ಸ್ಪಂದನ ನಂಗೆ ಒಳ್ಳೇದ್ ಮಾಡಕ್ ಹೋಗಿ ಮನೆಯವ್ರೆಲ್ಲರ ಹತ್ರನೂ ಕೆಟ್ಟೋಳಾಗ್ಬಿಟ್ಲಲ್ವಾ? ಪರವಾಗಿಲ್ಲ, ನಾನು ಕೆಟ್ಟವಳಾದ್ರೂ ಪರವಾಗಿಲ್ಲ. ಆದ್ರೆ ನಿಜವಾಗ್ಲೂ ನೊಂದಿರೋ ಸಾಹಿತ್ಯನ ಜೀವನ ಸರಿ ಹೋದ್ರೆ ನನಗೆ ಅಷ್ಟೇ ಸಾಕು. ಸ್ಪಂದನ, ಅದು ಆಮೇಲಿನ ವಿಚಾರ ನಮ್ಮ. ಮೊದಲು ಈ ಅಜಯ್ ಯಾರು, ಅವನ ಬಗ್ಗೆ ನಿನ್ಗೆ ಎಷ್ಟು ಗೊತ್ತು ಅದೇ ಹೇಳು. ಅದನ್ನ ನಾನು ಹೇಳ್ತೀನಿ ವೈಷ್ಣವಿ. ಆ ಅಜಯ್ ನಮ್ಮನೆ ಡ್ರೈವರ್ ಮಧುಸೂದನ್ ಮಗ. ಅವರಪ್ಪ ಸತ್ತ ಮೇಲೆ ಅವನು ಓದಿಗೆ ಸಹಾಯ ಮಾಡಿದ್ದು ನಾವೇ. ಅವನ ಬಗ್ಗೆ ವಿಕ್ರಾಂತ್ಗೂ ಏನು ಗೊತ್ತಿಲ್ವಾ? ಗೊತ್ತಿಲ್ಲ. ಮಧುಸೂದನ್ ಅಂತ ಒಬ್ರು ಡ್ರೈವರ್ ಇದ್ರು, ಅವ್ರ ಪರಿಚಯ ನನಗಿತ್ತು. ಆದ್ರೆ ಅವ್ರ ಮಗನ ಪರಿಚಯ ನನಗಿರ್ಲಿಲ್ಲ. ಆದ್ರೆ ಸಾಹಿತ್ಯಗೆ ಇವನ್ ಪರಿಚಯ ಹೇಗಾಯ್ತು? ನಾನು ಓದ್ತಾ ಇದ್ದ ಕಾಲೇಜಲ್ಲೇ ಅಜಯ್ ಓದ್ತಾ ಇದ್ದ. ನಮ್ಮಿಬ್ರಿಗೂ ಪರಿಚಯ ಬೆಳೀತು. ಆಮೇಲೆ ನೋಡಿದ್ರೆ ಅವನು ನಮ್ಮ ಮಧುಸೂದನ್ ಅಂಕಲ್ ಇದ್ರಲ್ಲ, ಅವ್ರ ಮಗ ಅಂತ ಗೊತ್ತಾಯ್ತು. ಆಮೇಲೆ ಅವ್ರ ಕ್ಯಾರೆಕ್ಟರ್ ನೋಡಿ ನಮ್ಗೆ ಒಂದೇ ಲವ್ ಆಯ್ತು. ಇದು ಪ್ರೀತಿ ಅಲ್ಲ, ಸ್ವಾರ್ಥ, ಸಂಚು. ನಮ್ಮ ಮನೆತನದ ಬಗ್ಗೆ ಚೆನ್ನಾಗಿ ಗೊತ್ತಿದ್ದ ಅಜಯ್ ಈ ಪೆದ್ದು ಸಾಹಿತ್ಯನ ಆಸ್ತಿಗೋಸ್ಕರ ತನ್ನ ಬುಟ್ಟಿಗೆ ಹಾಕೊಂಡ. ಅಜಯ್ ಸರ್ ಪ್ರೀತಿ ನಿಜವಾದ ಪ್ರೀತಿ ವಿಕ್ರಾಂತ್ ಸರ್. ಅದು ನನಗೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು. ಅವ್ರು ನನ್ನ ಜೊತೆ ನಮ್ಮ ಮನೆ ಬಗ್ಗೆ, ಸಾಹಿತ್ಯನ ಬಗ್ಗೆ ಮಾತಾಡಕ್ ಬಂದಾಗೆಲ್ಲ ಇಬ್ರಿಗೂ ಒತ್ತಾಟ ಆಗ್ತಾ ಇತ್ತು. ಸಾಹಿತ್ಯನ ಅಜಯ್ ಸರ್ ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅನ್ನೋದು ನಾನು ಅವತ್ತು ಅವ್ರ ಮನೆಗೆ ಹೋದ್ನಲ್ಲ, ಅವತ್ತೇ ನನಗೂ ಗೊತ್ತಾಯ್ತು. ಇಲ್ಲ, ಸ್ಪಂದನಾಗೆ ಈ ವಿಚಾರ ತುಂಬಾ ದಿನಗಳಿಂದಾನೇ ಗೊತ್ತಿದೆ. ನಮ್ಮೆಲ್ಲರ ಮಾನ ಮರ್ಯಾದೆ ತೆಗಿಬೇಕು ಅಂತಾನೆ ಅವಳು ಇಂಥ ಒಳ್ಳೆ ದಿನಾನ ಆಯ್ಕೆ ಮಾಡ್ಕೊಂಡು ಅವನನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ದೊಡ್ಡತೆ, ನನ್ಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಈ ಸಾಹಿತ್ಯ ಮತ್ತೆ ಅಜಯ್ ಪ್ರೀತಿಸ್ತಾ ಇದ್ದ ವಿಷಯ ನಿಮಗ್ ಗೊತ್ತಿತ್ತಾ? ಇಲ್ಲ ಸುಜಾತಮ್ಮ, ನಾನು ಇದನ್ನ ಗುಟ್ಟಾಗೆ ಇಟ್ಟಿದ್ದೆ. ಆದ್ರೆ ಅಜಯ್ಗೆ ನನ್ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿತ್ತಲ್ಲ, ಅದಕ್ಕೆ ಅವ್ನು ಹೇಳ್ದ ಯಾರು ಒಪ್ಪಲ್ಲ, ನಾವಿಬ್ರು ದೂರ ಇರೋಣ ಅಂತ ಹೇಳ್ದ. ಆದ್ರೆ ನಾನೇ ಒಳ್ಳೆ ತನಕ ಸೋತು ಬಲವಂತವಾಗಿ ಪ್ರೀತಿ ಮಾಡ್ಬಿಟ್ಟೆ. ಹೌದು ವಿಕ್ರಾಂತ್ ಸರ್, ಅಜಯ್ ಸರ್ ಬೇಡ ಬೇಡ ಅಂತ ಹೇಳಿದ್ರು. ಸಾಹಿತ್ಯ ಅವ್ರ ಒಳ್ಳೆತನಕ್ಕೆ ಸೋತು ಹಠ ಮಾಡಿ ಅವ್ರನ್ನ ಪ್ರೀತಿಸಿದ್ಲು. ಅವರಿಬ್ರು ಗುಟ್ಟಾಗಿ ಮದ್ವೆ ಕೂಡ ಆದ್ರು. ಛೆ, ಅದು ಒಂದು ಮದ್ವೆನಾ? ಅದನ್ನ ಮದ್ವೆ ಅಂತ ಯಾರಾದ್ರೂ ಹೇಳ್ತಾರ? ನಾಯಕರ ವಂಶಕ್ಕೆ ಅದೊಂದು ಕಳಂಕ. ನಾನು ಅದನ್ನ ಮದ್ವೆ ಅಂತ ಒಪ್ಕೊಳ್ಳಲ್ಲ, ಸಾಧ್ಯನೇ ಇಲ್ಲ. ಯಾರ್ ಏನೇ ಹೇಳಿದ್ರು ಕುತ್ತಿಗೆಗೆ 3 ಗಂಟು ಬಿದ್ಮೇಲೆ ಅದು ಮದ್ವೆನೆ. ಅದ್ರಲ್ಲೂ ವಯಸ್ಸಿಗೆ ಬಂದವರು ಒಬ್ರನ್ನೊಬ್ರು ಇಷ್ಟಪಟ್ಟು ಮದ್ವೆ ಆಗಿದ್ದಾರೆ ಅಂದ್ರೆ ಅದನ್ನ ತಳ್ಳಿ ಹಾಕೋಕೆ ಸಾಧ್ಯನೇ ಇಲ್ಲ. ನಮ್ ಸ್ಪಂದನ ಮಾಡಿದ್ದು ಸರಿಯಾಗೇ ಇದೆ ಸಾಹಿತ್ಯ. ಇಲ್ಲ, ಇದು ಸರಿ ಇಲ್ಲ. ನೋಡು,
ಮನೆಯವ್ರು ಹೇಳ್ದೆ ಮದುವೆ ಆಗಿದ್ ತಪ್ಪಲ್ಲ, ಆದ್ರೆ ಆದ್ಮೇಲೆ ಮನೆಯವರಿಂದ ಮುಚ್ಚಿಟ್ಟಿದ್ ತಪ್ಪು. ನಮಗ್ ಮದ್ವೆ ಆಗೋಗಿದೆ, ನಮ್ಮನ್ನ ಒಪ್ಕೊಂಡು ಮನೆಗ್ ಸೇರಿಸ್ಕೊಳ್ಳಿ ಅಂತ ಧೈರ್ಯವಾಗಿ ಫೈಟ್ ಮಾಡಕ್ಕೆ ಅವ್ರ ವಿಕ್ರಾಂತ್ ಸರ್ ಅಲ್ವಲ್ಲ. ಆಯ್ತು, ಮದ್ವೆ ಆಗಿದೆ ಅಂತ ಗೊತ್ತಾದ್ಮೇಲೂ ನಮ್ಮ ಮನೇಲಿರೋ ದೊಡ್ಡವರು ಏನ್ ಮಾಡಿದ್ರು? ಈ ಮದುವೆ ಆಗೋಗಿದೆ ಅಂತ ನಮಗ್ ಗೊತ್ತಾಗೋಷ್ಟ್ರಲ್ಲಿ ತುಂಬಾ ತಡ ಆಗೋಗಿದ್ದ. ಸಾಹಿತ್ಯನ ಹೊಟ್ಟೆಯಲ್ಲಿ ಬೆಳಿತಿರೋ ಮಗುನ ತೆಗೆದು ಹಾಕೋಕಾಗದೇ ಇರೋಷ್ಟು ಬೆಳೆದ್ಬಿಟ್ಟಿತ್ತು. ನಾವು ಆ ಸ್ಥಿತಿಲಿ ಇದ್ದಾಗ್ಲಾದ್ರೂ ನಮ್ಮ ಮನೆಯವರು ಅದನ್ನೆಲ್ಲ ನೋಡಿ ಒಪ್ಕೋತಾರೆ ಅನ್ಕೊಂಡಿದ್ವಿ. ಆದ್ರೆ ಏನಾಯ್ತು? ಆಮೇಲೆ ಏನಾಯ್ತು ಸ್ಪಂದನ? ಇಲ್ಲಿಂದ ಮುಂದೆ ನಮ್ಮ ಮನೆ ದೊಡ್ಡವರು ಏನೇನ್ ಮಾಡಿದ್ರು, ಅವ್ರಿಬ್ಬರನ್ನ ಯಾವ ರೀತಿ ದೂರ ಮಾಡಿದ್ರು ಅನ್ನೋದನ್ನ ಅಜಯ್ ಸರ್ ನನಗೆ ಡೀಟೇಲ್ ಆಗಿ ಹೇಳಿಲ್ಲ. ಅದನ್ನ ಅವ್ರ ಹತ್ರನೇ ಕೇಳ್ಬೇಕು. ಹೇಳಿ ದೊಡ್ಡತ್ತೆ, ಆ ಮಗು ವಿಷಯ ಏನಾಯ್ತು? ವೈಷ್ಣವಿ, ಏನೇ ಆದ್ರೂ ನೀನ್ ನನ್ ಸೊಸೆ. ಯಾವಾಗ್ಲೂ ನೀನು ನಮ್ ಪರವಾಗಿರ್ತೀಯ ಅನ್ನೋ ನಂಬಿಕೆ ಮೇಲೆ ಈ ವಿಷಯನ ಹೇಳ್ತಾ ಇದ್ದೀವಿ. ಸಾಹಿತ್ಯ ಅಜಯ್ ಕಣ್ಣಿಗೆ ಬೀಳ್ದೇ ಇರೋ ಹಾಗೆ ಅವಳನ್ನ ಒಂದು ಗುಟ್ಟಾಗಿರೋ ಜಾಗ ಕರ್ಕೊಂಡೋಗಿಟ್ವಿ. ಅಲ್ಲೇ ಅವಳಿಗೆ ಹೆರಿಗೆನೂ ಆಯ್ತು. ನನ್ ಮಗು ಸಾಹಿತ್ಯ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಏನಾಯ್ತು ನಿನ್ ಮಗುಗೆ? ನನ್ ಮಗು ಸತ್ತೋಗಿತ್ತು. ಇಲ್ಲ, ಆ ಮಗು ಸತ್ತಿಲ್ಲ ವಿಕ್ರಾಂತ್ ಸರ್, ಬದುಕಿದೆ. ಅಜಯ್ ಸರ್ ಮನೆಯಲ್ಲೇ ಇದೆ. ಹರಿಣಿ ಅಂತ ಅವ್ರ ಮಗಳು. ಆ ಮಗು ಅವ್ರ ಕೈಗೆ ಹೇಗೋಯ್ತು? ನಾನು ಅದನ್ನೇ ಕೇಳಿದಾಗ ಅದೊಂದು ದೊಡ್ಡ ಕತೆ, ಇನ್ನೊಂದ್ ದಿನ ಹೇಳ್ತೀನಿ ಅಂತ ಹೇಳಿದ್ರು. ಹಾಗಿದ್ರೆ ನಮ್ಮನೆಯವರೇ ಆ ಮಗುನ ಅಜಯ್ ಕೈಲಿ ಕೊಟ್ರ? ಆ ಮಗು ಮುಖ ಕೂಡ ನೋಡಿಲ್ಲ ನಾನು. ಆ ಮಗು ಗಂಡ ಹೆಣ್ಣ ಯಾವುದು ವಿಚಾರಿಸಿಲ್ಲ. ಹಾಗೆ ಅದನ್ನ ಯಾವುದೋ ಒಂದು ಅನಾಥಾಶ್ರಮಕ್ಕೆ ಕಳಿಸ್ಕೊಟ್ಬಿಟ್ಟೆ. ಅಲ್ಲಿಂದ ಇಲ್ಲಿವರೆಗೂ ಆ ಮಗು ಏನಾಯ್ತು ಅಂತಾನೂ ವಿಚಾರಿಸಿಲ್ವ ದೊಡ್ಡತ್ತೆ? ಕಳೆದು ಹೋಗಿರೋ ಪಾಪನ ಮತ್ತೆ ಹುಡ್ಕೊಂಡು ಹೋಗಿ ಹೆಗಲ ಮೇಲೆ ಸುತ್ಕೊಂಡು ಯಾರಾದ್ರೂ ಬರ್ತಾರಾ? ಅದೆಲ್ಲ ಆದ್ಮೇಲೆ ಒಂದ್ ದಿವಸ ಅಜಯ್ ಸಾಹಿತ್ಯನ ಹುಡ್ಕೊಂಡು ನಮ್ಮ ಮನೆ ತನಕ ಬಂದಿದ್ದ. ಸಾಹಿತ್ಯನ ಅಜಯ್ ಕಣ್ಣು ಕಾಣಿಸ್ದೇ ಇರೋ ಹಾಗೆ ಬಚ್ಚಿಟ್ಟಿದ್ವಿ. ಅಲೋಕ್ 4 ಜನ ರೌಡಿಗಳನ್ನ ಕರೆಸಿ ಅಜಯ್ಗೆ ಚೆನ್ನಾಗಿ ಯಾರಿಗೂ ಹೊಡಿತಾ ಇಲ್ಲಮ್ಮ. ನನಗೆ ಗೊತ್ತು ವಿಕ್ರಾಂತ್ ಸರ್, ನಮ್ಮ ಮನೆಯವರು ಅಜಯ್ ಸರ್ ಮೇಲೆ ಸರಿಯಾಗಿ ದೌರ್ಜನ್ಯ ಮಾಡಿದ್ದಾರೆ. ಅದೇ ಏನೇನೆಲ್ಲ ಆಯ್ತು ಅನ್ನೋದನ್ನ ಅವ್ರು ನನಗೆ ಪೂರ್ತಿಯಾಗಿ ಹೇಳಿಲ್ಲ. ಅದೇ ಏನಾಗಿರ್ಬೋದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಇಲ್ಲಿ ತನಕ ಇದು ಯಾರಿಗೂ ಗೊತ್ತಿರಲಿಲ್ಲ. ಅವನ್ನ ಹೊಡೆಯುವಾಗ ಅದನ್ನ ತಪ್ಪಿಸ್ಬೇಕು ಅಂತ ಸಾಹಿತ್ಯ ಅಡ್ಡ ಬಂದ. ನೀನ್ ಇದೇ ರೀತಿ ಅಡ್ಡ ಬಂದ್ರೆ, ಹಠ ಮಾಡಿದ್ರೆ ಇವನ್ನ ಇಲ್ಲೇ ಸುಟ್ಟು ಹಾಕ್ತೀವಿ ಅಂತ ಬೆಂಕಿ ಹಿಡ್ಕೊಂಡು ಅವಳನ್ನ ಹೆದರ್ಸಿದ್ವಿ. ಹಾಗಿದ್ರೆ ನಮ್ಮ ಸಾಹಿತ್ಯ ಈಗಾಗೋದಕ್ಕೆ ಕಾರಣ ನಮ್ಮ ಮನೆಯವರೇ ಅಂತೀಯ? ಹೌದು ವಿಕ್ರಾಂತ್ ಸರ್, ಏನೇನೋ ಆಗಿ ಸಾಹಿತ್ಯನ ಮನಸ್ಸು ಹಾಳಾಗಿತ್ತು. ಇದೇ ನೆಪದಲ್ಲಿ ಅವಳನ್ನ ಸುಮ್ಮನೆ ಇರಿಸೋದಕ್ಕೆ ಸದಾ ಮಂಪನ್ನಲ್ಲಿರೋ ಹಾಗೆ ಮತ್ತೆ ಬರೋ ಔಷಧಿ ಕೊಟ್ಟು ಕೊನೆಗೆ ಸಾಹಿತ್ಯ ಹೀಗಾಗಿದ್ದಾಳೆ.
ಮನೆಗೆ ಬಂದ್ಮೇಲೆ ಔಷಧಿನೆಲ್ಲ ನಿಲ್ಸಿ ಅವಳನ್ನ ಈ ಮಟ್ಟಕ್ಕೆ ತಂದಿದ್ದೀನಿ. ಹಾಗಿದ್ರೆ ಇಷ್ಟು ವರ್ಷ ಅಜಯ್ ನಮ್ಮ ಸಾಹಿತ್ಯನ ಹುಡ್ಕೊಂಡು ನಮ್ಮ ಮನೆ ಕಡೆ ಯಾಕೆ ಬಂದಿಲ್ಲ? ಯಾಕೆ ಅಂದ್ರೆ ಅವನಿಗೆ ಸಾಯೋ ಹಾಗೆ ಹೊಡೆದಿದ್ವಲ್ಲ, ಅವತ್ತೇ ಅವನಿಗೆ ಹೇಳ್ಬಿಟ್ವಿ, ನೀನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿರೋ ನಮ್ಮ ಸಾಹಿತ್ಯನಿಗೆ ಬೇರೆ ಮದುವೆ ಮಾಡಿ ಅವಳನ್ನ ಫಾರಿನ್ ಕಳಿಸ್ತಾ ಇದ್ದೀವಿ. ಇನ್ನೊಂದು ಸಲ ಅವಳನ್ನ ಹುಡುಕೊಂಡು ನಮ್ಮನೆ ಕಡೆ ಏನಾದರೂ ಬಂದ್ರೆ ನಿನ್ನನ್ನ ಜೀವಂತವಾಗಿ ಉಳಿಸೋದಿಲ್ಲ ಅಂತ. ಅದಕ್ಕೆ ಇಷ್ಟು ವರ್ಷ ಅವನು ಈ ಮನೆ ಕಡೆ ತಲೆ ಕೂಡ ಹಾಕಿರ್ಲಿಲ್ಲ. ಅದೇ ಕಾರಣಕ್ಕೆ ಅಜಯ್ ಸರ್ ಈ ಮನೆ ಕಡೆ ತಲೆ ಹಾಕ್ಲಿಲ್ಲ. ನನ್ನ ಜೀವನ ಹೀಗಾಯ್ತು, ಸಾಹಿತ್ಯ ಎಲ್ಲೋ ಚೆನ್ನಾಗಿದ್ದಾಳೆ, ಅವಳಾದ್ರೂ ಚೆನ್ನಾಗಿರ್ಲಿ ಅಂತ ಅವ್ರ ಈ ಕಡೆ ಬರಲೇ ಇಲ್ಲ. ನಾನು ಕಾಲೇಜಲ್ಲಿ ಪರಿಚಯ ಆದ್ಮೇಲೆ ಅವರಿಗೆ ಸಾಹಿತ್ಯದ ಬಗ್ಗೆ ಕೇಳೋ ಕುತೂಹಲ ಆಯ್ತು. ಕೊನೆಗೆ ನಿಜ ಎಲ್ಲ ಗೊತ್ತಾಗಿ ಇಲ್ಲಿ ತನಕ ಬಂತು. ಒಂದಷ್ಟು ವಿಚಾರಗಳು ಗೊತ್ತಾಗ್ತಿದೆ ಸ್ಪಂದನ, ಆದರೆ ಇನ್ನಷ್ಟು ಪ್ರಶ್ನೆಗಳು ಅನುಮಾನಗಳು ಉಳಿದಿದೆ. ವಿಕ್ರಾಂತ್ ಸರ್, ನಿಮ್ಗೆಲ್ಲಾ ಪ್ರಶ್ನೆಗಳಿಗೂ ಎಲ್ಲಾ ಅನುಮಾನಗಳಿಗೂ ಉತ್ತರ ಈ ಮನೆಯಲ್ಲಿ ದೊಡ್ಡೋರ್ ಹತ್ರ ಮಾತ್ರ ಸಿಗುತ್ತೆ.